ಬರೋಕ್ಕೆ 5 ನಿಮಿಷ ಬೇಕು. ತಲೆಗಡಿಸ್ಕೊಬೇಡ ದುಡ್ಡಿಗೆ. ಯಾಕೆ ಹೇಳು, ಇಲ್ಲಿ 4,000 ಅಂತ ಐತೆ, 50% ಆಫರ್ ಅಂದರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡು ಫೋನ್ ಮಾಡಿ ಬಟ್ಟೆ ತಗೋಬೇಕು, ಸಿಟಿಗೆ ಹೋಗವ ಅಂತ ಹೇಳೋನೆ. ಯಾವ ಜಾಗಕ್ಕೆ ಹೋಗ್ತೀವಿ, ಯಾವ ಫ್ರೆಂಡು ಅಂತ ಅಲ್ಲೇ ಹೋಗಿ ತೋರಿಸ್ತೀನಿ. ಟೈಮ್ ಆಗೈತೆ, ಬನ್ನಿ ಹೊರಡವ. ಈಗ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಅವ್ನು ಬರೋಕ್ಕೆ 5 ನಿಮಿಷ ಬೇಕು. ಕೊನೆಗೂ ಸಿಟಿಗೆ ಕರ್ಕ ಬಂದವನೆ. ಗಾಡಿ ಪಾರ್ಕಿಂಗ್ ಮಾಡಕ್ ಹೋಗೋನೆ. ಗಾಡಿ ಪಾರ್ಕಿಂಗ್ ಮಾಡ್ತಾರ ಜಾಗ ವಿಶಾಲ್ ಮಾರ್ಟ್. ಬಟ್ಟೆ ತಗೋಬೇಕು ಅಂತ ಹೇಳಿದ್ ನನಗೆ ಡೆಕತ್ಲಾನು. ನೋಡವ ಬನ್ನಿ ಈಗ ಎಲ್ಲಿ ಕರ್ಕೋಯ್ತಾನೆ ಅಂತ. ಅಚ್ಚಿ, ನನಗೇನು ತಗೊಡ್ತೀಯ ಬಟ್ಟೆ? ಹಾಂ, ಚಿಕ್ಕಗಡಿಯಾದಲ್ಲಿ ಟೈಮು 8:15 ತೋರಿಸ್ತೈತೆ. ಅದು ನಡೀತದೋ ಇಲ್ವೋ, ಕರೆಕ್ಟ್ ಟೈಮ್ ತೋರಿಸ್ತೈತೆ ಅಂತ ನೀವು ಕಮೆಂಟಲ್ಲಿ ಹೇಳಿ. ಈಗ ಡೆಕತ್ಲಾನ್ ಒಳಗೆ ಎಂಟ್ರಿ ಆಗೋ ಸಮಯ. ನನ್ನ ಫ್ರೆಂಡು ಏನು ತಗೋತಾನೆ ಗೊತ್ತಿಲ್ಲ, ಒಟ್ನಲ್ಲಿ ರೌಂಡ್ ಹಾಕ್ಸ್ತಾವನೆ. ಅವ್ನು ಏನಾರ ತಗೊಳ್ಳಿ, ನನಗೆ ಏನು ತಗೊಡ್ತಾನೆ ಅನ್ನೋದು ಇಂಪಾರ್ಟೆಂಟು. ನಿನ್ಗೆ ಯಾವ್ದು ಬೇಕು ತಗೊಂಬಚ್ಚಿ, ತಲೆಗಡಿಸ್ಕೊಬೇಡ ದುಡ್ಡಿಗೆ. ಯಾಕೆ ಹೇಳು, ನಿನ್ನ ಅಕೌಂಟಲ್ಲಿ ಅಷ್ಟು ಐತಲ್ಲ, ನಾನು ನೋಡಿದ್ದೀನಿ ಅದಕ್ಕೆ. ಇಲ್ಲಿ 4,000 ಅಂತ ಐತೆ, 50% ಆಫರ್ ಅಂದರೆ 2,000 ಆಯ್ತದೆ. ಹಾಕ್ಬಿಡು, ಬೇಡ ನನಗೆ ತಗೊಳಲ್ಲ ನೀನು ಆಮೇಲೆ ಮಗನೆ. ಇವನೇ 2,000 ರೂಪಾಯಿ ತಗೊಂಡ್ರೆ ಇನ್ನು ನನಗೆಲ್ಲಿ ತಗೊಡ್ತಾನೆ. ಕೊನೆಗೂ ನನ್ನ ಫ್ರೆಂಡು 3 ಜೊತೆ ಬಟ್ಟೆ ತಗೊಂಡು ನನಗೆ ಕೊಡ್ಸಕ್ ಆಗಲ್ವಂತೆ. ಪ್ರತಿಯೊಬ್ರು ಮನೆಯಲ್ಲೂ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ತಮಾಷೆಗಷ್ಟೇ ಹೇಳ್ದೆ, ಅವನು ತಗೋ ಅಂದ. ನನಗೆ ಮನ್ಸಿರ್ಲಿಲ್ಲ ಯಾವ ಬಟ್ಟೆನ ತಗೊಳಕ್ಕೆ, ಅದಕ್ಕೋಸ್ಕರ ನಾನೇನು ತಗೊಂಡಿಲ್ಲ. ಕೊನೆಗೂ 3/4 ಗಂಟೆ ಶಾಪಿಂಗ್ಗೆ 4 ಜೊತೆ ಬಟ್ಟೆ ತಗೊಂಡಿದ್ದಾಯ್ತು. ಕೊನೆಗೂ ಬಿಲ್ ಮಾಡಿಸಿ ದುಡ್ಡು ಕೊಡುವಾಗ ರೇಟ್ ನೋಡಿ ನಾನು 8:15 ಒಳಗೋದವರು 9:15 ಆಚೆ ಬರ್ತಾ ಇದ್ದೀವಿ. ಕೊನೆಯದಾಗಿ ಫ್ರೆಂಡ್ನ ಮನೆ ಹತ್ರ ಬಿಟ್ಟು ನಾನು ನಮ್ಮನೆ ಕಡೆ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ವಂದನೆ ಮಾಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.